ಅವರು ಬರೀ ಗೋವಿಂದರಾಜ ನಗರದ BJP ಮುಖಂಡರು ಮಾತ್ರ ಅಲ್ಲ, ನನ್ನ ಸಹೋದರರು ಕೂಡ ಹೌದು. ನಮ್ಮ ಏನಿವತ್ತು ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ ಇದೆಯೋ, ರವಿ ಶೆಟ್ಟಿ ಇದ್ದಾರೋ, ಅವರಿಗೆ ಬೆನ್ನೆಲುಬಾಗಿ ನಿಂತಂಥವರು ನಮ್ಮ ಉಮೇಶ್ ಅಣ್ಣ. ನನಗೆ ಮಾತ್ರ ಅಲ್ಲ, ಅದೆಷ್ಟೋ ಜನರಿಗೆ ಒಂದು ಆಧಾರವಾಗಿ ಇದ್ಕೊಂಡು ಅವರ ಬೆನ್ನಿಂದೆ ನಿಂತ್ಕೊಂಡು ಸಾಮಾನ್ಯ ಜನರ ಸರ್ವೇ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಕೆಲಸ ಮಾಡ್ಕೊಳ್ತಾ ಬರ್ತಾ ಇರೋದು. ಅವರು ಈಗಾಗಲೇ ಈ ಕ್ಷೇತ್ರದ ಶಾಸಕರಾಗಿರಬೇಕಿತ್ತು. ನಾನು ಅವ್ರನ್ನ ಶಾಸಕರಾಗಿ ನೋಡೋಕ್ಕೆ ಇಷ್ಟಪಡ್ತೀನಿ. ಲಾಸ್ಟ್ ಕೊನೆ ಹಂತದಲ್ಲಿ ಅವರಿಗೆ ಟಿಕೆಟ್ ಸಿಕ್ಕಿರೋದ್ರಿಂದ ಹೋದ ಸಲ ಶಾಸಕರಾಗಿಲ್ಲ. ಬಟ್ ಈ ಸಲ ಖಂಡಿತವಾಗಿ ಅವರು ಶಾಸಕರಾಗ್ತಾರೆ, ಯಾಕಂದರೆ ಅವ್ರ ಜೊತೆ ನಾವೆಲ್ಲ ಇದ್ದೀವಿ. ಈ ಒಂದು ಶುಭ ಸಂದರ್ಭ, ಅವರ ಜನ್ಮದಿನ ಶುಭ ಸಂದರ್ಭದಲ್ಲಿ ಅವರ ಕಚೇರಿಗೆ ಬಂದು ಅವರನ್ನು ಖುದ್ದು ಭೇಟಿ ಮಾಡಿ ಅವರಿಗೆ ಶುಭಾಶಯ ಕೋರಿದಂಥ ಒಂದು ಖುಷಿ ನಮಗೆ ಭಾಳಷ್ಟಿದೆ. ಅವರಿಗೆ ನಾನು ನಂಬಿರುವಂಥ ತಾಯಿ ಕೊಲ್ಲೂರು ಮೂಕಾಂಬಿಕೆ ಬ್ರಹ್ಮಲಿಂಗೇಶ್ವರ ಆಯುರಾರೋಗ್ಯ ಭಾಗ್ಯ ಸುಖ ಸಂಪತ್ತು ನೆಮ್ಮದಿಯನ್ನು ಕೊಟ್ಟು ರಾಜಕೀಯ ಕ್ಷೇತ್ರದಲ್ಲಿ ಹೊಸ ಏಳಿಗೆಯನ್ನು ನೀಡಿ ಈ ನಾಡಿನ ಅತ್ಯುನ್ನತ ರಾಜಕಾರಣಿ ಆಗುವಂಥ ಒಂದು ಶಕ್ತಿಯನ್ನು ನೀಡಲಿ ಅಂತ ಈ ಸಂದರ್ಭದಲ್ಲಿ ನಾವು ನಮ್ಮ ಸಂಸ್ಥೆಯ ಪರವಾಗಿ ಮತ್ತು ವೈಯಕ್ತಿಕ ನೆಲೆಯಲ್ಲಿ ಅವ್ರನ್ನ ಕೋರ್ತೀವಿ. ಅವರಿಗೆ ಶುಭವಾಗಲಿ. ಮತ್ತೊಮ್ಮೆ ಅವ್ರನ್ನ ಮುಂದಿನ ದಿನಗಳಲ್ಲಿ ಶಾಸಕರಾಗಿ ನೋಡುವ ಕನಸಿನಲ್ಲಿ ಮೊಟ್ಟ ಮೊದಲಿಗರು ನಾವಿದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.